ತಜ್ಞರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಕಠಿಣ ನಿರ್ಬಂಧನಗಳನ್ನು ದಿನಾಂಕ 24/5/2021 ಮುಂದಿನ 14 ದಿನದವರೆಗೆ, ಅಂದರೆ ದಿನಾಂಕ 7/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಜ್ಞರ ಸಲಹೆ ಮೇರೆಗೆ ಈ ಕಠಿಣ ನಿರ್ಬಂಧಗಳನ್ನು ಮುಂದುವರಿಸಿದ್ದು, ಮುಂದೆಯೂ ಸಹ ಸಾರ್ವಜನಿಕರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಸಾರ್ವಜನಿಕರು ಕೋವಿಡ್ ನಿಯಮಗಳಂತೆ ಮಾಸ್ಕ್ ಧರಿಸುವಂಥದ್ದು, ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಹಾಗೂ ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚು ಜಾಗರೂಕತೆಯಿಂದ ಇರಲು ನಾನು ವಿನಂತಿಸ್ತೇನೆ. ಬಹಳ ಮುಖ್ಯವಾಗಿ ಏನು ಬ್ಲಾಕ್ ಫಂಗಸ್ ಹರಡ್ತಾ ಇದೆ, ಈ ಬ್ಲಾಕ್ ಫಂಗಸ್ ರೋಗಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೋಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಸರ್ಕಾರವೇ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತ ಬ್ಲಾಕ್ ಫಂಗಸ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ವೆಚ್ಚವನ್ನು ಭರಿಸುವಂತ ತೀರ್ಮಾನ ಮಾಡಿದ್ದೇವೆ. ಇದೊಂದು ಸಾಮಾನ್ಯ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚಾಗುತ್ತೆ, ಕೊಡುವಂತ ಶಕ್ತಿ ಇಲ್ಲ ಅಂತೇಳಿ ಈ ತೀರ್ಮಾನ ಕೈಗೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರ ಸಹಕಾರ ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತನ್ನು. ಈಗ ಇರೋ ನಿಯಮಗಳ ಜಾರಿನಾ ಸರ್? ಈಗ ಮಾರ್ಗಸೂಚಿ ಏನಿದೆ ಅದೇ ಜಾರಿನಾ? ಈಗ ಏನ್ ಮಾರ್ಗಸೂಚಿ ಇದೆ ಅದೇ ಅನ್ವಯ? ಮಾರ್ಗಸೂಚಿ ಯಾವುದೇ ರೀತಿಯ ಬದಲಾವಣೆ ಏನು ಬದಲಾವಣೆ ಇಲ್ಲ, ಅದೇ ಮಾರ್ಗಸೂಚಿ ಮುಂದುವರಿಯುತ್ತೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಕಟ್ಟುನಿಟ್ಟಾಗಿ ಇನ್ನು ಮುಂದೆ, ವಿಶೇಷವಾಗಿ ಬೆಂಗಳೂರಲ್ಲಿ 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ. ಇದರಿಂದ ಬಹಳ ತೊಂದರೆ ಆಗ್ತಿದೆ. ಬೆಂಗಳೂರು ಇರ್ಬೋದು, ಅಥವಾ ಬೆಂಗಳೂರು ಸುತ್ತಮುತ್ತ ಗ್ರಾಮಗಳಿರ್ಬೋದು, ಅಥವಾ ಬೇರೆ ಬೇರೆ ನಗರಗಳಲ್ಲಿ ಇರ್ಬೋದು, ಇದೇ ಪರಿಸ್ಥಿತಿ ಮುಂದುವರೆದಿದೆ. ಆದರೆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಜನ, ಅಂದರೆ 9:45ಗೆ ಮನೆ ವಾಪಸ್ ಹೊರಡೋಕೆ ಶುರು ಮಾಡಬೇಕು. ಅವರು 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ. ಬಿಗಿಯಾದ ಕ್ರಮವನ್ನು ತಗೊಳ್ಳೋದು ಅನಿವಾರ್ಯ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ.